ಒಂದು ಟೈಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ವಯಸ್ಸಾದವ್ರು ಬರ್ತಾರೆ, ಅಪ್ಪ ನೀನು ತುಂಬ ಚೆನ್ನಾಗಿ ಮಾಡ್ತೆ ಕಣಪ್ಪ, ನಮ್ಮದೆಲ್ಲ ಹಳೆಯ ಕಾಲದ ಅಡುಗೆ ಮಾಡ್ತೆ ಕಣಪ್ಪ ಅಂತಾರೆ. ಆ ಮಾತುಗಳು ಅಂದಾಗ ಆ ಭಾವನೆ ಎಲ್ಗೂ ಹೋಗುತ್ತೆ. ಅದು ಬೇಕಲ್ಲ, ಎಲ್ಲರಿಗೂ ಬರೋಲ್ಲ. ನಾವು ಇವತ್ತೊಂದು ಕೋಟಿ ಎಲ್ಲ 100 ಕೋಟಿ ಖರ್ಚು ಮಾಡಿದ್ರು ಈ ಪಿಕ್ಚರ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್. 100 ಕೋಟಿ ಖರ್ಚು ಮಾಡಿದ್ರೆ ಈ ಪಿಕ್ಚರ್ ಬರ್ತಾನೆ ಇರಲಿಲ್ಲ. ಬೆಳ್ಳುಳ್ಳಿ ಕಬಾಬ್ ಪಿಕ್ಚರು ಇಷ್ಟು ಓಡ್ತಾ ಇದೆ ಅಂದರೆ ಯಾವುದೋ ನಾವು ಜನ್ಮದ ಪುಣ್ಯ, ನಾವು ಕೇಳ್ಕೊಂಬಂದಿದ್ದ ಪುಣ್ಯ. ಈ ರೀತಿಯಲ್ಲಿ ಒಂದು ಬೆಳ್ಳುಳ್ಳಿಯಿಂದ ನೋಡಿ, ಮನುಷ್ಯ ಎಲ್ಲೆಲ್ಲಿಂದ ಏನೇನಕ್ಕೂ ಆಗ್ತಾರೆ ಅಂದರೆ ನಾವೊಂದು ಬೆಳ್ಳುಳ್ಳಿಯಿಂದ ಆದ್ವಿ, ಒಬ್ರಿಗೆ ಏನೋ ಒಂದು ದಾರದಿಂದ ಆಗ್ತದೆ. ನಾರಿ ಸ್ವರ್ಗಕ್ಕೆ ಸೇರಿ ಅಂದಂಗೆ ಅದಕ್ಕೆ ಯಾವುದೋ ಒಂದು ದಾರ ಬರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಪೋಣಿಸ್ಕೊಂಡು ಕ್ಲೀನಾಗಿ ಸೆಟಪ್ ಮಾಡಿಕೊಂಡ್ರೆ ಅದಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ನನ್ನ ನಿದರ್ಶನನೇ ತುಂಬ ದೊಡ್ಡದು. ನನ್ನನ್ನು ನೋಡ್ಕೊಂಡು ಕಲಿಬೇಕಾದವರು ಭಾಳ ಜನ ಇದ್ದಾರೆ. ಕಲೀರಿ, ಒಳ್ಳೆ ರೀತಿಲಿ ಬೆಳೀರಿ, ಒಳ್ಳೆ ರೀತಿಲಿ ಹೋಗಿ. ಯಾವತ್ತಿದ್ರೂ ಮೆಟ್ಲು ಹತ್ತೀರಾ, ಮೆಟ್ಲು ಹತ್ತೋಕ್ಕೆ ಯೋಚನೆ ಮಾಡಿ, ಒಂದೇ ಸಲ 100 ಮೆಟ್ಲು ಹತ್ತಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಸಣ್ಣ ಒಂದು ಮಾತು.